ಗುರುಜಿ, ಪಾವನ ನರಸಿಂಹನ ಕುರಿತು ತಿಳಿಸ್ಕೊಡ್ತಾ ಹಾಗೆ ಹೊಸ್ತಿಲ ಪ್ರಾಮುಖ್ಯತೆಯನ್ನ ಕೂಡ ಹೇಳ್ತಾ ಇದ್ರಿ. ಖಂಡಿತ. ಎಲ್ಲ ವೀಕ್ಷಕರಲ್ಲಿ ಪರಿಪೂರ್ಣವಾದ ವಿನಂತಿ ಏನು ಅಂದರೆ, ನಿಜ ಜೀವನದಲ್ಲಿ ಪ್ರತಿಯೊಬ್ಬರು ನವನರಸಿಂಹ ದರ್ಶನವನ್ನು ಏಕಕಾಲಕ್ಕೆ ದರ್ಶನ ಮಾಡಿ, ಸ್ವಾತಿ ನಕ್ಷತ್ರಕ್ಕೆ ದರ್ಶನ ಮಾಡಿ. ಎಷ್ಟು ಸ್ವಾತಿ ನಕ್ಷತ್ರಗಳಿಗಾಗತ್ತೋ ಗಂಡ ಹೆಂಡತಿ ಮಕ್ಕಳ ಸಮೇತ ಹೋಗಿ ಬನ್ನಿ. ಒಬ್ಬೊಬ್ಬರಾಗಿ ನಿಮ್ಮ ಸಮಯ ಇದ್ದರೂ ಹೋಗಿ ಬನ್ನಿ. ಮಂಗಳವಾರದಾದರೆ 9 ನವನರಸಿಂಹಗಳಿಗೆ 9 ಮಂಗಳವಾರಗಳು ಅಂತ ದರ್ಶನ ಮಾಡ್ಕೋಬೋದು, ಅಥವಾ 9 ಸಲ ಪರಿಪೂರ್ಣವಾಗಿ ದರ್ಶನ ಮಾಡ್ಬೋದು. ಒಂದು ದಿವಸದಲ್ಲಿ ಪರಿಹಾರ ಸಿಗುತ್ತೆ ಅಂತಕ್ಕಂಥ ಅವಕಾಶ ಅಂದ್ರೇನು, ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ಭಾವನೆ. ಏನೋ ಅವ್ರು ಹೇಳಿದ್ರಲ್ಲ ಟಿವಿಲಿ, ನಾವು ನೋಡ್ಕೊಂಬರೋಣ ಹೇಗಿದೆ ನರಸಿಂಹ ಗ್ಯಾರಂಟಿನ ಅನ್ನೋ ರೀತಿ ಹೋಗೋಗಿದ್ರೆ ದಯವಿಟ್ಟು ಹೋದವರು ಹುಷಾರಾಗಿರಿ. ಯಾಕೆಂದ್ರೆ ಆ ಅಹಂಭಾವದಲ್ಲಿ ಹೋಗಿರ್ತೀರಿ ನೋಡಿ, ಅಲ್ಲಿ ಏನಾದರೂ ಮಾಡೋಣ ಹುಷಾರ್. ಯಾಕೆಂದ್ರೆ ನಿಜವಾದ ಭಕ್ತಿಪೂರ್ವಕವಾಗಿ ಹೋಗಿದ್ದವನಿಗೆ ಕ್ಷೇಮ ಹೋಗಿ ಲಾಭಕ್ಕೆ ಬಂದಿರ್ತಾರೆ. ಮೇಲ್ಹತ್ತಿ ಇಳಿಯೋಷ್ಟರಲ್ಲಿ ಪಾವನ ನರಸಿಂಹ ಪವನವನ್ನ ಮಾಡಿರ್ತಾನೆ. ಅದಕ್ಕೋಸ್ಕರ ಇಂಥ ಒಂದು ಜೀವನ ಪ್ರತಿಯೊಬ್ಬರಿಗೂ ಆಗಲಿ ಅಂತ ಆ ಕೊನೆಯದಾಗಿ ಭಗವಂತನ ದರ್ಶನ ಮಾಡಬೇಕು. ಈ ದರ್ಶನ ಮಾಡ್ಕೊಂಬನ್ನಿ, 2 ನಿಮಿಷ ಮಂಗಳವನ್ನ ಹಾಡೋಣ. ದರ್ಶನ ಮಾಡ್ಕೊಂಬನ್ನಿ. सर्वेषां स्वस्तिर्भवतु, सर्वेषां शान्तिर्भवतु, सर्वेषां पूर्णं भवतु, सर्वेषां मङ्गलं भवतु. सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्. सर्वेषां स्वस्तिर्भवतु, सर्वेषां शान्तिर्भवतु, सर्वेषां पूर्णं भवतु, सर्वेषां मङ्गलं भवतु. सर्वेषां स्वस्तिर्भवतु, सर्वेषां शान्तिर्भवतु, सर्वेषां पूर्णं भवतु, सर्वेषां मङ्गलं भवतु.
ನೋಡಿ ಎಂಥ ಲೋಕವಯ್ಯ, ಇಂಥ ಲೋಕ. ಈ ಲೋಕದಲ್ಲಿ ನಾವು ವಾಸವಾಗಿದ್ದೀವಿ ಅಂದರೆ ನಿಜಕ್ಕೂ ಆಶ್ಚರ್ಯ ಏನಲ್ಲ. ಭಗವಂತ ಈ ಇಷ್ಟೂ ಲೋಕಗಳನ್ನ ತೋರಿಸಿದ್ದೀವಿ. ದೈವತತ್ವವಾಗಿ ಎಷ್ಟು ಮಟ್ಟಿಗಾಗಿದೆಯೋ ನಾವೆಲ್ಲ ಹೋಗಿ ಬಂದಿದ್ದೀವಿ. ನೀವುಗಳು ಇದೇ ರೀತಿಯಾಗಿ ಹೋಗಿ ಬಂದಿರತಕ್ಕಂಥ ಅವಕಾಶ ನಾನು 3 ಸಲ ಹೋಗಿದ್ದೀನಿ. ಎಷ್ಟು ಮಟ್ಟಿಗೆ ಅಂದರೆ ಭಗವಂತ ನಿಷ್ಠಾನುಷ್ಠಾನದಲ್ಲಿ ಪ್ರಪಂಚ ಪೂರ್ತಿ ಇಲ್ಲದೆ ಇದ್ರೂ ಭಾರತ ದೇಶವನ್ನು ಖಂಡಿತವಾಗ್ಲೂ ನಾನೊಂದು 7 ಸಲ ಸುತ್ತು ಬಂದಿದ್ದೀನಪ್ಪ ಅಷ್ಟೇ. ಆದ್ದರಿಂದ ಆ 7 ಜನ್ಮ ಸಾರ್ಥಕವಾಗಲಿ ಅಂತಕ್ಕಂಥ ಒಂದು ಪಾವನ ಅನುಗ್ರಹವಾಗಿ ಸಿಗ್ತಕ್ಕಂಥ ನರಸಿಂಹನ ದರ್ಶನ 3 ಸಲ ಮಾಡಿದೆ. ನೀವು ಆ ನರಸಿಂಹನಿಗೆ 1 ಸಲ ಆದರೂ ಹೋಗಿ ಬನ್ನಿ. ಖಂಡಿತ ನಿಮ್ಮ ಜೀವನ, ನಿಮ್ಮ ಮನೆ ವಂಶ ಎಲ್ಲವೂ ಉದ್ಧಾರ ಆಗತ್ತೆ. ಎಂತ ಕಷ್ಟ ಇದೆ ಅದೆಲ್ಲ ನಿವಾರಣೆ ಆಗುತ್ತೆ. ಈ ನವನರಸಿಂಹನ ದರ್ಶನ ಪೂರ್ಣ ಮಂಗಳ ಕಾಮಾಕ್ಷಿ ಆಗಿದ್ದಾಗೆ ನೀವು ಕೇಳಿದ್ದೇನಿರುತ್ತೆ ಆ ಅಂಶವಾಗಿರ್ತಕ್ಕಂಥ ಅಮೃತ ಕಲಶ ಏನಿದೆ ಅದರಲ್ಲಿ ಉಕ್ತಾ ಇರುತ್ತಂತೆ. ಆ ಉಕ್ತಾ ಇರೋ ಮನಸ್ಸು ಅಷ್ಟೇ ಚೆನ್ನಾಗಿ ನಿರ್ಮಲವಾಗಿ ಇಟ್ಕೊಳ್ಳಿ. ಭಗವಂತ ಕೂಡ ಕೊಡೋದ್ರಲ್ಲಿ ಕೂಡ ಅಷ್ಟೇ ಉಕ್ಸಿ ಕೊಡ್ತಾನೆ. ಕೇಳಿದ್ದು ನಿಮ್ಮದಾಗತ್ತೆ. ನೀವು 1 ಕೇಳಿದ್ರೆ 2 ಕೊಡ್ತಾನೆ. ಅದೇ ರೀತಿಯಾಗಿ ಕೆಟ್ಟ ಭಾವನೆಗಳನ್ನ ಇಟ್ಕೊಂಡಾಗ 1 ಕಿತ್ಕೊಂತೀನಿ ಅಂದರೆ 2 ಕಿತ್ಕೊಂಡ್ಬಿಡ್ತಾನೆ. ಜಾಗ್ರತೆ, ಹುಷಾರ್. ನರಸಿಂಹ ಮಾತ್ರ ತಕ್ಕಡಿಯಲ್ಲಿ ಹಾಕಿದ್ದು ಅವನ ಅನುಗ್ರಹ. ನವ ನರಸಿಂಹಗಳ 9 ನವರಂಧ್ರಗಳ ಮುಖಾಂತರವಾಗಿ ನವದುರ್ಗೆಯರ ಅಂಶಪೂರ್ವಕವಾಗಿರ್ತಕ್ಕಂಥ ನರಸಿಂಹ ವಿಷ್ಣು ರೂಪದಲ್ಲಿ ನವನಾರಾಯಣ ದರ್ಶನ ಕೂಡ 1 ಸರಿ ಮಾಡಿಸ್ತೇನೆ. ಇದೇನಪ್ಪ ನವನಾರಾಯಣ ನವನರಸಿಂಹ? ಹೌದು, ನವಬಸವಗಳನ್ನು ತೋರಿಸ್ಬೇಕು. ಎಲ್ಲವೂ ಜೀವನ ಜಗತ್ತು. ಅದಕ್ಕೆ ಆ 9ಗಳಲ್ಲಿ ಪರಿಪೂರ್ಣವಾಗಿ 9 ತಿಂಗಳು ಹೆತ್ತು ಹೊತ್ತಿರತಕ್ಕಂಥ ತಾಯಿ ಜಗನ್ಮಾತೆಗೆ ಆಶ್ರಿತ ಜನಪೋಷ ಅಂತ ಕರಿತೀವಿ. ಈ ಆಶ್ರಿತ ಜನಪೋಷ ಯಾರೂ ಅಲ್ಲ, ಸಾಕ್ಷಾತ್ ನರಸಿಂಹ. ಇಂಥ ಒಂದು ಆಶ್ರಯ ಭಗವಂತ ನಮಗೆ ಕೊಟ್ಟಿದ್ದಾನೆ. ಈ ಭೂಮಿಯಲ್ಲಿ ನಮಗೊಂದು ಭಿಕ್ಷೆ ಹಾಕಿದ್ದಾನೆ. ಇಷ್ಟು ಮಟ್ಟಿಗೆ ಹೊರಗಡೆ ಇರ್ತಕ್ಕಂಥ ಜನಗಳು ಬೀದಿಲಿ ಮಲ್ಕೊಂಡಿದ್ದಾರೆ. ಎಷ್ಟೋ ಜನ ಮನೆಗಳಿಲ್ಲ, ಎಷ್ಟೋ ಜನಕ್ಕೆ ಊಟ ಗತಿ ಇಲ್ಲ. ಅವ್ರಿಗಿಂತ ವಾಸಿಯಾಗಿದೆಯಪ್ಪ ಭಗವಂತ ಅಂತ ಕೆಳಮಟ್ಟದ ಜನಗಳನ್ನ ನೋಡಿ ನಮಸ್ಕಾರ ಮಾಡಿಕೊಂಡು ಭಗವಂತ ಇಷ್ಟು ಚೆನ್ನಾಗಿಟ್ಟಿರೋದಕ್ಕೆ ಸಾಕಪ್ಪ, ಎಂಥ ಒಂದು ಜನ್ಮ ಅಂತ ಹೇಳಿ ಅವನಿಗೆ ಯಾವತ್ತು ಥ್ಯಾಂಕ್ಸ್ ಅನ್ಬೇಕು. ಆ ಥ್ಯಾಂಕ್ಸ್ ಅನ್ನೋದು, ಆ ಧನ್ಯವಾದ ಅನ್ನೋದು ಮನಸ್ಫೂರ್ತಿಯಾಗಿ ಭಗವಂತನಿಗೆ ಹೇಳಿದಾಗ ಆವಾಗ ಒಂದು ಸಂತೋಷ ಪಟ್ಟಿಯೋ. ಮತ್ತಷ್ಟು ನಿಮ್ಮ ವಂಶಕ್ಕಲ್ಲದೆ ಇನ್ನಷ್ಟು ಮುಂದಿನ ಕುಟುಂಬ ಪೀಳಿಗೆಗಳಿಗೆ ಒಳ್ಳೆತನ ಮಾಡಲಿ ಅಂತ ಹೇಳ್ತಾ ನಾವು ಇವತ್ತಿನ ದಿವಸ ಮಂಗಳವನ್ನು ಹಾಡಬೇಕು. ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತೋ, ಸನ್ಮಂಗಳಾನಿಗೋ.